ಹುಬ್ಬಳ್ಳಿ ವಿಮಾನ ನಿಲ್ದಾಣ ಖಾಸಗಿಯವರ ಪಾಲಾಗೋದು ಬಹುತೇಕ ಖಚಿತವಾಗಿದೆ. ಕೇಂದ್ರ ಸರ್ಕಾರ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಸೇರಿ ದೇಶದ 11 ವಿಮಾನ ನಿಲ್ದಾಣಗಳನ್ನು ಖಾಸಗಿಯವರಿಗೆ ಒಡೆತನಕ್ಕೆ ಕೊಡಲಿಕ್ಕೆ ಮುಂದಾಗಿದೆ. ಹೀಗಾಗಿ ಹುಬ್ಬಳ್ಳಿಯಲ್ಲೂ ಸಹ ಆ ಒಂದು ಹುಬ್ಬಳ್ಳಿ ನಿಲ್ದಾಣವನ್ನು ಖಾಸಗಿ ಕೊಡುವಂಥ ಪ್ರಕ್ರಿಯೆ ಶುರುವಾಗಿದೆ. ಇದರಿಂದಾಗಿ ಇಲ್ಲಿನ ಸಿಬ್ಬಂದಿ ಒಂದು ನೌಕರಿ ಕಳ್ಕೊಳ್ಳುವಂತಹ ಭೀತಿ ಸೃಷ್ಟಿಯಾಗಿದೆ. ಈಗೇನು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ವಿಮಾನ ನಿಲ್ದಾಣಗಳಿದ್ದಾವೆ, ಏನು ಬೆಂಗಳೂರು ಮಂಗಳೂರು ಬಿಟ್ಟರೆ ದೊಡ್ಡ ಮಟ್ಟದಲ್ಲಿ ಹೆಚ್ಚು ವಿಮಾನಗಳು ಮತ್ತು ಏನು ಪ್ರಯಾಣಿಕರ ದಟ್ಟಣೆ ವಿಚಾರಕ್ಕೆ ಬಂದಾಗ ಹುಬ್ಬಳ್ಳಿ ನಂತರದ ಸ್ಥಾನದಲ್ಲಿ ಬರುತ್ತೆ. ಮತ್ತು ಇಲ್ಲಿ 78 ಇಂಡಿಗೋ ಸಂಸ್ಥೆ 78 ವಿಮಾನಗಳು ನಿತ್ಯ ಹಾರಾಟ ನಡೆಸುತ್ತೆ. ಮತ್ತು ಹುಬ್ಬಳ್ಳಿಯಿಂದ ಬೆಂಗಳೂರು, ದೆಹಲಿ, ಮುಂಬೈ, ಪುಣೆ ಮತ್ತು ಹೈದರಾಬಾದ್ ಮೊದಲಾದ ಕಡೆ ಈ ಒಂದು ವಿಮಾನಗಳು ಹುಬ್ಬಳ್ಳಿಯಿಂದ ವಿಮಾನ ಸಂಚಾರ ಇದೆ. ಹಾಗಾಗಿ ಅಂದರೆ ಇಲ್ಲಿ ಇಂಡಿಗೋ ಸಂಸ್ಥೆ 78 ವಿಮಾನಗಳು ಬೇರೆ ಬೇರೆ ಸಂಚಾರ ಮಾಡುತ್ತೆ. ಮತ್ತು ಬೇರೆ ಬೇರೆ ಕಡೆ ಇನ್ನೂ ಹೆಚ್ಚಿನ ಬೇಡಿಕೆಯೂ ಸಹ ಇದೆ. ಇಲ್ಲಿಂದ ತಿರುಪತಿಗೆ ಇರ್ಬೋದು, ಬೇರೆ ಬೇರೆ ವಿಮಾನ ನಿಲ್ದಾಣಗಳು ಸಹ ಸಂಪರ್ಕ ಕಲಿಸ್ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಸಹ ಇದೆ. ಮತ್ತು ಅದರಲ್ಲದೆ 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು ಅಭಿವೃದ್ಧಿ ಸಹ ಮಾಡಲಾಗ್ತಾ ಇದೆ. ಅಂದರೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಸಹ ಮಾಡಲಾಗ್ತಾ ಇದೆ. ಅಂದರೆ ವಿಮಾನ ನಿಲ್ದಾಣದ ಕಟ್ಟಡ ಟರ್ಮಿನಲ್ ಇರ್ಬೋದು ಮತ್ತು ಇತ್ಯಾದಿ ಎಕ್ಸ್ಟೆನ್ಷನ್ ಮಾಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು ಖಾಸಗಿಗೆ ಕೊಡ್ತಾ ಇರೋದು, ಖಾಸಗಿಯವರ ನಿರ್ವಹಣೆಗೆ ಕೊಡ್ತಾ ಇರೋದು ಅಚ್ಚರಿಯ ಬೆಳವಣಿಗೆ ಅಂತಲೇ ಹೇಳ್ಬೋದು. ಈ ಮುಂಚೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಈ ಮುಂಚೆ ಭುವನೇಶ್ವರ ವಿಮಾನ ನಿಲ್ದಾಣ ವ್ಯಾಪ್ತಿಗೆ ಕೊಡಲಾಗಿತ್ತು ಮತ್ತು ಅಲ್ಲಿಂದನೇ ನಿರ್ವಹಣೆ ಆಗ್ತಾ ಇತ್ತು. ಈಗ ಏನಂದರೆ ಖಾಸಗಿಯವರಿಗೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಅಂದರೆ ಯಾರು ಹೆಚ್ಚು ಬಿಡ್ ಮಾಡ್ತಾರೆ ಅವರಿಗೆ ಈ ಒಂದು ಹುಬ್ಬಳ್ಳಿ ವಿಮಾನ ನಿಲ್ದಾಣದ ಒಂದು ನಿರ್ವಹಣೆಯ ಒಂದು ಕಾರ್ಯ ಅವ್ರಿಗೆ ಸಿಗುತ್ತೆ, ಅವ್ರ ಪಾಲಾಗುತ್ತೆ. ಈಗಾಗಲೇ ಏನಂದರೆ ಮಂಗಳೂರು ದೆಹಲಿ, ಬೇರೆ ಬೇರೆ ಮುಂಬೈ ಇತ್ಯಾದಿ ರಾಜ್ಯದ ಮಂಗಳೂರು ವಿಮಾನ ನಿಲ್ದಾಣವೂ ಸಹ ಬೇರೆ ಬೇರೆ ಖಾಸಗಿಯವರ ಪಾಲಾಗಿದೆ. ಅಲ್ಲಿ ಖಾಸಗಿಯವರ ನಿರ್ವಹಣೆ ನಡೀತಾ ಇದೆ. ಅಂದರೆ ರಾಜ್ಯದ ಮಂಗಳೂರು ಬಿಟ್ಟರೆ ಈಗ ನೆಕ್ಸ್ಟು ರಾಜ್ಯದಲ್ಲಿ ಒಂದು ಖಾಸಗಿಯವರ ಪಾಲಾಗ್ತಾ ಇರೋದಂದರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಅಂತ ಹೇಳ್ಬೋದು. ಈಗೇನು ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇತ್ಯಾದಿ ನೋಡಿದಾಗ ಬೆಂಗಳೂರು ಇದೆ, ಅಲ್ಲಿ ಅದನ್ನೇನು ಖಾಸಗಿ ಕೊಡ್ತಾ ಇಲ್ಲ. ಅದರ ಬಿಟ್ಟರೆ ಈಗೇನು ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿದೆ, ಅಲ್ಲಿ ಅದಾನಿ ಕಂಪ್ನಿಗೆ ಈಗಾಗಲೇ ಖಾಸಗಿಯ ಒಂದು ಸಹಭಾಗಿತ್ವ ಕೊಡಲಾಗಿದೆ. ಅದಾನಿ ಕಂಪ್ನಿಗೆ ಆ ಒಂದು ನಿರ್ವಹಣೆ ವಹಿಸಿಕೊಡಲಾಗಿದೆ. ಈಗ ಹುಬ್ಬಳ್ಳಿಯ ಸರದಿ ಬಂದಿದೆ. ಈ ಹುಬ್ಬಳ್ಳಿ ವಿಮಾನ ನಿಲ್ದಾಣವೂ ಸಹ ಖಾಸಗಿಯವರಿಗೆ ಕೊಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಹುಬ್ಬಳ್ಳಿ ಜೊತೆಗೆ ತಿರುಪತಿ ಮತ್ತಿತರ ದೇಶದ 11 ವಿಮಾನ ನಿಲ್ದಾಣಗಳನ್ನು ಖಾಸಗಿಯವರ ನಿರ್ವಹಣೆಗೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇದು ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಈ ರೀತಿಯ ಒಂದು ಖಾಸಗಿಯವರಿಗೆ ಕೊಡುವಂತಹ ಕೆಲಸ ನಡೆಯಲ್ಲ. ಏನಿದ್ರೂ ಸಹ ನಿರ್ವಹಣೆ ದೃಷ್ಟಿಯಿಂದ ಈ ಸುಸೂತ್ರವಾಗಿ ನಿರ್ವಹಣೆ ಮಾಡುವ ನಿಟ್ಟಿನಲ್ಲಿ ವಿಮಾನ ನಿಲ್ದಾಣಗಳನ್ನು ಖಾಸಗಿಯವರ ನಿರ್ವಹಣೆಗೆ ಕೊಡಲಾಗುತ್ತೆ ಹೊರತಾಗಿ ಬೇರೆ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಆ ಒಂದು ಪ್ರೊಸೆಸ್ ನಡೆಯಲ್ಲ ಅನ್ನೋ ಒಂದು ಮಾತನ್ನು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದ ನಿರ್ದೇಶಕ ರೂಪೇಶ್ ಕುಮಾರ್ ಅವರು ಹೇಳಿದ್ದಾರೆ. ये मैं नहीं कह सकता, क्योंकि इसमें कुछ एयरपोर्ट्स जैसे अभी लखनऊ एयरपोर्ट प्राइवेटाइज हुआ या गुवाहाटी हुआ, त्रिवेंद्रम हुआ, तो वो सारे प्रॉफिट मेकिंग एयरपोर्ट है. तो ऐसा कुछ नहीं है. बस ये है कि कुछ बड़े एयरपोर्ट भी हैं, कुछ छोटे एयरपोर्ट भी. इसमें से 11 एयरपोर्ट हैं, जिसमें से 5 मेजर एयरपोर्ट हैं और 6 छोटे एयरपोर्ट. ಆದರೆ ಇದಕ್ಕೆ ತೀವ್ರ ವಿರೋಧ ಸಹ ವ್ಯಕ್ತ ಆಗ್ತಾ ಇದೆ. ಯಾಕಂದರೆ ಈಗೇನು ಹುಬ್ಬಳ್ಳಿ ಅಂದ್ಕೊಳ್ಳೇ ಈಗ ಅಟ್ಲೀಸ್ಟ್ ಈಗ ಗೌರ್ಮೆಂಟ್ ನಿರ್ವಹಣೆಯಲ್ಲಿ ಇರೋದ್ರಿಂದಾಗಿ ಅನುಕೂಲ ಆಗ್ತದೆ ಅಂದರೆ ಜನಸಾಮಾನ್ಯರಿಗೆ. ಮತ್ತು ಈ ಖಾಸಗಿಯವ್ರಿಗೆ ಕೊಟ್ಟರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ. ಅಲ್ಲದೆ ಇಲ್ಲೇನು ಸಿಬ್ಬಂದಿ ಏನಿದೆ ಆ ಸಿಬ್ಬಂದಿ ನೌಕರಿ ಕಳ್ಕೊಳ್ಳುವಂತಹ ಭೀತಿ ಸೃಷ್ಟಿಯಾಗಿದೆ. ಈಗಾಗಲೇ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದಿಂದ 70 ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾಯಿದೆ. ಅದರ ಜೊತೆಗೆ 220 ಸಿಬ್ಬಂದಿ, ಅಂದರೆ ಈಗ ಸೆಕ್ಯೂರಿಟಿ ಇರ್ಬೋದು, ಬೇರೆ ಬೇರೆ ಒಂದು ಸಿಬ್ಬಂದಿನ 220 ಸಿಬ್ಬಂದಿಗಳನ್ನ ಇಲ್ಲಿ ನೇಮಕ ಮಾಡಲಾಗಿದೆ. ಅಂದರೆ ಹೆಚ್ಚು ಕಡಿಮೆ ಸುಮಾರು 300 ಸಿಬ್ಬಂದಿ ಇಲ್ಲಿ ಸದ್ಯಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಅವರೆಲ್ಲರೂ ಸಹ ಒಂದು ಉದ್ಯೋಗ ಕಳ್ಕೊಳ್ಳುವಂಥ ಭೀತಿಯೂ ಸಹ ಮತ್ತೊಂದು ಸೃಷ್ಟಿಯಾಗಿದೆ. ಹಾಗಾಗಿ
ಏನು ಇದನ್ನು ಖಾಸಗಿ ಮಾಡಬಾರ್ದು ಅನ್ನೋ ಒಂದು ಒತ್ತಾಯ ಇಲ್ಲಿನ ಏನು ಕೈಗಾರಿಕೋದ್ಯಮಿಗಳಿರ್ಬೋದು ಮತ್ತು ಸಾರ್ವಜನಿಕರದಾಗಿದೆ. ಈ ರೈಲ್ವೇಸ್ ಆಗಲಿ, ನಿಮ್ಮ ಬಸ್ ಟ್ರಾನ್ಸ್ಪೋರ್ಟ್ ಆಗಲಿ, ಏರ್ ಟ್ರಾನ್ಸ್ಪೋರ್ಟ್ ಆಗಲಿ, ಇದೆಲ್ಲ ಭಾರತೀಯ ಸ್ವತ್ತು ಅಂತೇಳಿ ನಮ್ಮಲ್ಲಿ ಭಾಳಷ್ಟು ಹಕ್ಕದಿಂದ ನಾವು ಪ್ರತಿಪಾದನೆ ಮಾಡ್ತೀವಿ. ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ GST ಬರುವಂಥ ಸಂದರ್ಭದಲ್ಲಿ ಸರ್ಕಾರ ಈ ಸಣ್ಣ ಸಣ್ಣ ಏರ್ಪೋರ್ಟು ಸಹ ಖಾಸಗೀಕರಣ ಕೊಟ್ಟರೆ ಭಾಳ ತೊಂದರೆ ಆಗ್ತದೆ. ಮತ್ತು ಜನಸಾಮಾನ್ಯರಲ್ಲಿ ಒಂದು ಪ್ರೈವೇಟೈಸೇಷನ್ ಆದಮೇಲೆ ಒಳ್ಳೆಯ ಮೇಂಟೆನೆನ್ಸಲ್ಲಿ ಎಲ್ಲ ದುಬಾರಿ ಆಗುವಂಥ ಸ್ಥಿತಿಗತಿ ನಿರ್ಮಾಣ ಆಗ್ತದೆ. ಆದ ಕಾರಣ ಯಾವುದೇ ಕಾರಣಕ್ಕೂ ಸರ್ಕಾರ ಸ್ವಂತ ನಿರ್ವಹಣೆ ಮಾಡಿದರೆ ನಮ್ಮೊಂದು ಹಕ್ಕು ಪ್ರತಿಪಾದನೆ ಮಾಡೋಂಗೆ ಆಗ್ತದೆ. ಪ್ರೈವೇಟೈಸೇಷನ್ ಮಾಡಬಾರ್ದು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಆದರೆ ಈಗ ಏನು ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ, ಆ ಹೆಜ್ಜೆನ ಹಿಂದೆ ಸರಿಯುವಂಥ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಹಾಗಾಗಿ ಶೀಘ್ರದಲ್ಲೇ ಕೆಲವೇ ದಿನಗಳಲ್ಲಿ ಈ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಖಾಸಗಿಯವರ ಪಾಲಾಗೋದು ಖಚಿತವಾಗಿದೆ. ಹಾಗಾಗಿ ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲೇನು ಒಂದು ಸ್ವಲ್ಪ ದರಗಳು, ಬೇರೆ ಬೇರೆ ರೀತಿಯ ದರಗಳು ಸಹ ಹೆಚ್ಚಳ ಆಗುವಂಥ ಆತಂಕನೂ ಸಹ ಸಾರ್ವಜನಿಕರನ್ನು ಕಾಡ್ತಾ ಇದೆ. ಒಟ್ಟಾರೆ ಈ ಒಂದು ಕೇಂದ್ರ ಸರ್ಕಾರದ ಪ್ರಕ್ರಿಯೆಗೆ ತೀವ್ರ ವಿರೋಧನೂ ಸಹ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡಬಾರ್ದು ಅನ್ನೋ ಒಂದು ಒತ್ತಡ ಸಹ ಬರ್ತಾ ಇದೆ. ಆದರೆ ಏನು ಕೇಂದ್ರ ಸರ್ಕಾರ ಈಗಾಗಲೇ ಏನು ನಿರ್ಧಾರ ತೆಗೆದುಕೊಂಡಿದೆ, ಆ ನಿರ್ಧಾರದ ಪ್ರಕಾರನೇ ಆ ಒಂದು ಮುನ್ನಡಲಿಕ್ಕೆ ಟೆಂಡರ್ ಪ್ರಕ್ರಿಯೆ ನಡೆಸ್ತಾ ಇದೆ. ಆ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಲ್ಲಿ ಶೀಘ್ರ ಯಾವ ಕಂಪ್ನಿ ಕಡಿಮೆ ಬಿಡ್ ಮಾಡಿರುತ್ತೆ ಅವರಿಗೆ ಆ ಒಂದು ನಿರ್ವಹಣೆಯನ್ನು ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಖಾಸಗಿಯವರ ಪಾಲಾಗೋದು ಖಚಿತವಾಗಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.